ಹಲೋ ನಮಸ್ತೆ, ನಾನು ನಿಮ್ಮ ಅಕ್ಷಿತಾ. ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ನಾವು 2 ವಾರದ ಮಟ್ಟಿಗೆ ಊರಿಗೆ ಹೋಗಿದ್ವಿ. ಸೊ ಊರಿಂದ ಬಂದ್ಮೇಲೆ ಫಸ್ಟ್ ಟೈಮ್ ಈ ವಿಡಿಯೋನ ಕ್ಯಾಪ್ಚರ್ ಮಾಡ್ತಿದ್ದೇನೆ. ನನ್ನ ರುಟೀನ್ ಅಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಹಾಗೆ ನಾವು ವೆಕೇಶನ್ ಆಗಿ ಬಂದ್ಮೇಲೆ ನಾವಂತೂ ತುಂಬಾನೇ ರಿಫ್ರೆಶಿಂಗ್ ಆಗಿರ್ತೇವೆ. ಬಟ್ ಹಳೆ ರೂಟೀನ್ ಅನ್ನ ಮತ್ತೆ ಕಂಟಿನ್ಯೂ ಮಾಡುವಾಗ ಅಥವಾ ಹೊಸ ರೂಟೀನ್ ಅನ್ನ ಶುರು ಮಾಡುವಾಗ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತದೆ. ಸೊ ನಾನ್ ಏನ್ ಮಾಡ್ತೇನೆ, ಇವಾಗ ಒಂದು ಟೈಮ್ ಟೇಬಲ್ ಅಂತ ಹೇಳಿ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೇನೆ. ಅಂದ್ರೆ ನೆಕ್ಸ್ಟ್ ಡೇ ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ಸೊ ಅಕಾರ್ಡಿಂಗ್ಲಿ ನಾನು ಆ ದಿನವನ್ನ ಪ್ಲಾನ್ ಮಾಡ್ಕೊಳ್ಬಹುದು. ಇವಾಗ ನಾನು ಸ್ವಲ್ಪ ಮಕ್ಕಳಿಗೆ ಟ್ಯೂಷನ್ ಕ್ಲಾಸ್ ಮಾಡ್ತಾ ಇದ್ದೇನೆ. ಸೊ ಅಕಾರ್ಡಿಂಗ್ಲಿ ನನ್ನ ಟೈಮ್ ಟೇಬಲ್ ಇರುತ್ತೆ. ಬಟ್ ಇವತ್ತೇನಾಗಿದೆ ಅಂದ್ರೆ ನಾನು 5-5:30ಗೆ ಏಳ್ಬೇಕಿತ್ತು. ಬಟ್ ಏಳುವಾಗ ಸ್ವಲ್ಪ ಲೇಟ್ ಆಯ್ತು. ನಾನು 6-6:15 ಒಳಗಡೆ ನನ್ನದೊಂದು ಎಕ್ಸಸೈಸ್ ಅನ್ನ ಮುಗಿಸ್ಬೇಕಿತ್ತು, ಬಟ್ ಆಗ್ಲಿಲ್ಲ. ಸೊ ನಾನು ಏನ್ ಮಾಡಿದ್ದೇನೆ ಅಂದ್ರೆ, ಆ ಒಂದು ಎಕ್ಸಸೈಸ್ ಸ್ಕಿಪ್ ಆಗಿದ್ರಿಂದ ದಿನದಲ್ಲಿ ಬೇರೆ ಎಲ್ಲಿ ನಾನು ಅದನ್ನ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಅದನ್ನ ಪ್ಲಾನ್ ಮಾಡ್ಕೊಳ್ಬಹುದು ಅಂತ ಹೇಳಿ ಟೈಮ್ ಟೇಬಲ್ ಅನ್ನ ಅಪ್ಡೇಟ್ ಮಾಡ್ತಾ ಇದ್ದೇನೆ. ನಾನು ಸ್ವಲ್ಪ ಮಕ್ಕಳಿಗೆ ಮನೆಯಲ್ಲೇ ಟ್ಯೂಷನ್ ಕ್ಲಾಸ್ ಕೊಡೋದ್ರಿಂದ ಸ್ವಲ್ಪ ಕಷ್ಟ ಅಂತ ಅನಿಸ್ತಿದೆ, ಬಟ್ ತುಂಬಾನೇ ಖುಷಿ ಆಗಿದ್ದೇನೆ. ಅದ್ರ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ನಾನು ಮಾಡ್ತೇನೆ. ಇವತ್ತು ಬೆಳಗ್ಗಿನ ತಿಂಡಿಗೆ ರಾಗಿ ಕಪ್ಪರೊಟ್ಟಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಕಪ್ಪರೊಟ್ಟಿ ಏನಂದ್ರೆ ನಾವು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ಕೊಳ್ತೇವೆ ದೋಸೆಯನ್ನ. ಸೊ ಅದಕ್ಕೆ ನಾನು 1 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನ ನೆನೆಸಿಟ್ಕೊಂಡಿದ್ದೆ. ದೋಸೆ ಅಕ್ಕಿ ಅಥವಾ ನಾವು ಏನ್ ತಿಂಡಿ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ ಆ ಅಕ್ಕಿ. ಅರ್ಧ ಗ್ಲಾಸ್ ಆಗುವಷ್ಟು ಕುಕ್ಡ್ ರೈಸ್ ಅನ್ನ ಹಾಕ್ತಾ ಇದ್ದೇನೆ. ನಾವು ಮನೆಯಲ್ಲಿ ಬ್ರೌನ್ ರೈಸ್ ಯೂಸ್ ಮಾಡೋದ್ರಿಂದ ಅದೇ ರೈಸ್ ಅನ್ನ ಹಾಕ್ತಾ ಇದ್ದೇನೆ. ನಾವು ವೈಟ್ ರೈಸ್ ಅನ್ನ ಕೂಡ ಯೂಸ್ ಮಾಡಬಹುದು, ಏನ್ ತೊಂದರೆ ಇಲ್ಲ. ಪ್ರೀವಿಯಸ್ ನೈಟ್ ಊಟಕ್ಕೆ ಯೂಸ್ ಮಾಡಿರುವಂತಹ ರೈಸ್ ಅದು. ಅಂಡ್ ಇಲ್ಲಿ ನಾನೊಂದು ಅರ್ಧ ಕಪ್ ಆಗುವಷ್ಟು ಮತ್ತೆ ತುರಿದಂತಹ ತೆಂಗಿನಕಾಯಿಯನ್ನ ಹಾಕ್ತಾ ಇದ್ದೇನೆ. ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ರು ಏನ್ ಪ್ರಾಬ್ಲಮ್ ಆಗೋದಿಲ್ಲ, ಹಾಕಬಹುದು. ಇದೆಲ್ಲವನ್ನ ನಾನು ಚೆನ್ನಾಗಿ ರುಬ್ಕೊಳ್ತಾ ಇದ್ದೇನೆ. ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕೊಳ್ತಾ ಇದ್ದೇನೆ. ಅಂದ್ರೆ ಅರ್ಧ ಗ್ಲಾಸ್ ಅಥವಾ 3/4 ಗ್ಲಾಸ್ ಅಷ್ಟು ಹಾಕಬಹುದು. ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಮತ್ತೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಗ್ರೈಂಡ್ ಮಾಡ್ಕೊಂಡ್ರೆ ಒಂದೇ ತರ ಮಿಕ್ಸ್ ಆಗುತ್ತೆ, ಇಲ್ಲದ್ರೆ ಕೈಯಲ್ಲಿ ಕಲ್ಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ. ರಾಗಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೊಳ್ಬಹುದು ಅಥವಾ ಕಡಿಮೆ ಕೂಡ ಹಾಕೊಳ್ಬಹುದು. ಇವಾಗ ಇದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಸಾಕು, ನೀರ್ ಬೇಕಾದ್ರೆ ನಾವು ಆಡ್ ಮಾಡ್ಕೊಳ್ಬಹುದು ಸ್ವಲ್ಪ. ಅಂಡ್ ಇದನ್ನ ಮಣ್ಣಿನ ಪಾತ್ರೆಯಲ್ಲಿ ದೋಸೆ ತರ ಮಾಡ್ಕೊಳ್ಳೋದು. ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ಸುಮಾರಷ್ಟು ವ್ಲಾಗ್ಸ್ ಅಲ್ಲಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೇನೆ. ಸೊ ಡಿಟೇಲ್ ಆಗಿ ಏನು ತೋರಿಸೋದಕ್ಕೆ ಹೋಗ್ಲಿಲ್ಲ. ಅಂಡ್ ಇದನ್ನ ತಿನ್ನೋದಕ್ಕೆ ಇವತ್ತು ಕ್ಯಾಪ್ಸಿಕಮ್ ಕರಿ ಮಾಡ್ತಾ ಇದ್ದೇನೆ. ಸೊ ಅದನ್ನ ಕೂಡ ಪ್ಯಾರಲಲ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಒಗ್ಗರಣೆಯಲ್ಲಿ ಟೊಮೆಟೊ ಈರುಳ್ಳಿಯನ್ನ ಚೆನ್ನಾಗಿ ಬೇಯಿಸ್ಕೊಂಡು ಅದಾದ್ಮೇಲೆ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲೆ ಹಾಕಿ ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯ್ತು. ರುಚಿಗೆ ಬೇಕಾದಷ್ಟು ಉಪ್ಪು, ಬೇಕಾದಷ್ಟು ನೀರ್ ಹಾಕೊಂಡ್ರೆ ಆಯ್ತು. ಮಸಾಲೆ ಗ್ರೈಂಡ್ ಮಾಡೋದಕ್ಕೆ ನಾನು ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತೆ ಗರಂ ಮಸಾಲ ಹಾಕೊಂಡಿದ್ದೇನೆ ಅಷ್ಟೇ. ಬೇರೆ ಏನು ಜಾಸ್ತಿ ಮಸಾಲೆ ಹಾಕ್ಲಿಲ್ಲ. ಈ ಕಪ್ಪ ರೊಟ್ಟಿ ತುಂಬಾನೇ ಚೆನ್ನಾಗಿ ಬರ್ತದೆ, ಬಟ್ ರೈಸ್ ಅಲ್ಲಿ ಮಾಡಿದಷ್ಟು ತುಂಬಾ ಸಾಫ್ಟ್ ಆಗಿ ಬರೋದಿಲ್ಲ, ಬಟ್ ಚೆನ್ನಾಗಿರ್ತದೆ. ಅಪರೂಪಕ್ಕೊಮ್ಮೆ ಈ ತರ ಮಾಡಿದ್ರೆ ಕೂಡ ತುಂಬಾನೇ ಚೆನ್ನಾಗಿರ್ತದೆ, ಡಿಫ್ರೆಂಟ್ ಆಗಿರ್ತದೆ. ಅಂಡ್ ಟೇಸ್ಟ್ ಕೂಡ ಒಳ್ಳೇದಿರುತ್ತೆ. ಅಂಡ್ ಅದಕ್ಕಿಂತ ಜಾಸ್ತಿ ಹೆಲ್ದಿ ಅಂತ ಹೇಳ್ಬಹುದು ರಾಗಿ ಹಾಕಿರೋದ್ರಿಂದ. ಇವತ್ತು ಸಪರೇಟ್ ಆಗಿ ಸಲಾಡ್ ಎಲ್ಲ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಇಲ್ಲದ್ರೆ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಒಂದು ಸಲಾಡ್ ತರ ಪ್ರಿಪೇರ್ ಮಾಡ್ತೇನೆ. ಇವತ್ತು ಫ್ರೂಟ್ಸ್ ತಿನ್ನು ಅಂತ ಹೇಳಿ ಪಪ್ಪಾಯ ಇತ್ತು, ಅದನ್ನು ನಾನು ಕಟ್ ಮಾಡ್ತಾ ಇದ್ದೇನೆ. ತಿಂಡಿ ಜೊತೆಗೆ ತಿಂತೇವೆ. ಇಲ್ಲದಿದ್ರೆ ಏನಾದ್ರೂ ಒಂದು ಸಲಾಡ್ ಪ್ರಿಪೇರ್ ಮಾಡ್ತೇನೆ, ಕಾಳು ಧಾನ್ಯ ಏನಾದ್ರೂ ಯೂಸ್ ಮಾಡಿ ಅಥವಾ ತರಕಾರಿ ಯೂಸ್ ಮಾಡಿ. ಏನು ಆಪ್ಷನ್ ಇಲ್ಲ ಅಂತ ಇದ್ರೆ ವಾರದಲ್ಲಿ 1-2 ದಿನ ಫ್ರೂಟ್ಸ್ ಕೂಡ ತಿನ್ನೋದಿದೆ. ನನ್ಗೆ ಕೆಲಸ ಸುಲಭ ಆಗುತ್ತೆ ಜಸ್ಟ್ ಫ್ರೂಟ್ಸ್ ತಿಂದ್ರೆ. ಸೊ ಇವತ್ತು ಆಲ್ರೆಡಿ ಲೇಟ್ ಆಗಿತ್ತು, ಆಲ್ರೆಡಿ ನಾನು ಹೇಳಿದ್ದೇನೆ ಕೂಡ. ಅದಕ್ಕೋಸ್ಕರ ಇವತ್ತು ಪಪ್ಪಾಯ ತಿಂತಾ ಇದ್ದೇವೆ. ತಿಂಡಿ ಜೊತೆಗೆ ಆಗಿರ್ತದೆ ಈ ಒಂದು ತಿಂಡಿ ಕೂಡ. ಬೆಳಗ್ಗೆ ಎದ್ದಾಗ ನನ್ಗೆ ಎಕ್ಸಸೈಸ್ ಏನಾದ್ರೂ ಮಾಡ್ಲಿಕ್ಕೆ ಟೈಮ್ ಸಿಗ್ಲಿಲ್ಲ ಅಂದ್ರೆ ನಾನು ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟು ಅದಾದ್ಮೇಲೆ ನಾನು ಎಕ್ಸಸೈಸ್ ಮಾಡ್ತೇನೆ. ಅದು ಅಂದ್ರೆ ನಾನು ಮತ್ತೆ ತಿಂಡಿ ತಿಂತೇನೆ ನಂದು ಎಕ್ಸಸೈಸ್ ಆದ್ಮೇಲೆ. ಬಟ್ ಆರುಷ್ ಪಪ್ಪ ಅವರೆಲ್ಲ ತಿಂತಾರೆ. ಸೊ ತಿಂಡಿ ಎಲ್ಲ ರೆಡಿ ಮಾಡಿಟ್ರೆ ನನ್ಗೆ ಕೂಡ ರಿಲ್ಯಾಕ್ಸಿಂಗ್ ಆಗಿರ್ತದೆ ಅಂತ ಹೇಳಿ ಫಸ್ಟ್ ಅದನ್ನೇ ನಾನು ಮಾಡಿ ಮುಗಿಸ್ತೇನೆ. ಇವತ್ತೇನಂದ್ರೆ ಜಾಸ್ತಿ ಏನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಸ್ವಲ್ಪ ಏನು ಲೇಟ್ ಆಗಿತ್ತು, ಆ ಕಡೆ ಈ ಕಡೆ ಕೂಡ ಆಗಿತ್ತು. ಸೊ ರಿಲ್ಯಾಕ್ಸಿಂಗ್ ಆಗಿರ್ಲಿ ಅಂತ ಹೇಳಿ ಸ್ವಲ್ಪ ಹೊತ್ತು ಪ್ರಾಣಾಯಾಮ ಮಾಡ್ಕೊಂಡೆ. ವಿಷಯ ಏನಂದ್ರೆ ದಿನಾಲು ಒಂದೇ ತರ ಮಾಡೋದಿಲ್ಲ. ಕೆಲವೊಂದ್ಸಲ ಪ್ರಾಣಾಯಾಮ ಮಾಡ್ತೇನೆ, ಕೆಲವೊಂದ್ಸಲ ಏನಾದ್ರೂ ಫ್ಲೋರ್ ಎಕ್ಸಸೈಸ್ ಮಾತ್ರ ಮಾಡ್ತೇನೆ, ಕೆಲವೊಂದ್ಸಲ ಸ್ವಲ್ಪ ವೆಯ್ಟ್ ಇಟ್ಕೊಂಡು ಮಾಡೋದನ್ನ ಕೂಡ ರೀಸೆಂಟ್ ಆಗಿ ಶುರು ಮಾಡ್ಕೊಂಡಿದ್ದೇನೆ. ಅದು ಮೊದ್ಲೆಲ್ಲ ಮಾಡ್ತಿರ್ಲಿಲ್ಲ, ಇವಾಗ ಶುರು ಮಾಡಿದ್ದಷ್ಟೇ. ಮೊದ್ಲೆಲ್ಲ ವಿದೌಟ್ ವೆಯ್ಟ್ ಸಿಂಪಲ್ ಆಗಿ ಏನಾದ್ರೂ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೆ. ನಾವು ಎಕ್ಸಸೈಸ್ ಮಾಡಿದ್ರೆ ಅದರಲ್ಲಿ ತುಂಬಾ ಬೆನಿಫಿಟ್ಸ್ ಇರುತ್ತೆ. ನಾವು ಅದನ್ನೊಮ್ಮೆ ಶುರು ಮಾಡಿದ್ರೆ ನಮ್ಗೆ ಗೊತ್ತಾಗತ್ತೆ ಅದು ಎಷ್ಟು ರಿಫ್ರೆಶಿಂಗ್ ಆಗಿರುತ್ತೆ ಅಂತ ಹೇಳಿ.
ನಾನು ಯೋಗ, ಪ್ರಾಣಾಯಾಮ, ಎಕ್ಸಸೈಸ್ ಅದಕ್ಕೆಲ್ಲ ತುಂಬಾ ಪ್ರಿಯಾರಿಟಿ ಅಂತ ಏನು ಕೊಡ್ತಿರ್ಲಿಲ್ಲ. ಅಪರೂಪಕ್ಕೊಮ್ಮೆ ಮನ್ಸಾದ್ರೆ ಮಾಡ್ತಿದ್ದೆ ಮತ್ತೆ ಸುಮ್ನೆ ಕುತ್ಕೊಳ್ತಿದ್ದೆ ಅಷ್ಟೇ. ಬಟ್ ಇವಾಗ ಒಂದು ಅಭ್ಯಾಸ ಮಾಡ್ಕೊಂಡಿದ್ದೇನೆ. ವಾರದಲ್ಲಿ 5 ಅಥವಾ 6 ದಿನ ಕಂಪಲ್ಸರಿ ಈ ತರ ಒಂದು ಎಕ್ಸಸೈಸ್ ಏನಾದ್ರೂ ನನ್ನದಂತೂ ಡೈಲಿ ರುಟೀನ್ ಆಗಿ ಹೋಗ್ಬಿಟ್ಟಿದೆ. ಅಂಡ್ ನಂದು ಎಕ್ಸಸೈಸ್ ಆದ್ಮೇಲೆ ನಾನು ಇಲ್ಲಿ ತಿಂಡಿ ಮಾಡ್ತಾ ಇದ್ದೇನೆ. ನಾನು ಅವಾಗ್ಲೇ ಪಪ್ಪಾಯ ತಿಂದಿದ್ದೆ, ಹಾಗಾಗಿ ಇವಾಗ ಜಸ್ಟ್ ಸಿಂಪಲ್ ಆಗಿ ಇಷ್ಟೇ ಇರುತ್ತೆ. ಅದ್ರ ಜೊತೆಗೆ 1 ಗ್ಲಾಸ್ ಹಾಲು ಕೊಡ್ತಿದ್ದೆ. ಬೆಳಗಿನ ತಿಂಡಿ ಆದಾಗ್ಲೇ ಸುಮಾರಷ್ಟು ಪಾತ್ರೆಗಳನ್ನು ನಾನು ವಾಶ್ ಮಾಡಿ ಎಲ್ಲ ಇಟ್ಟಿರ್ತೇನೆ. ಅಂಡ್ ಎಸ್, ಪಪ್ಪ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಕಿಚನ್ ಅಲ್ಲಿ. ಬಟ್ ಇವಾಗ ಏನಂದ್ರೆ ನಮ್ಮ ಪಪ್ಪನಿಗೆ ಕೆಟರಾಕ್ಟ್ ಸರ್ಜರಿ ಆಗಿದೆ. ಅಂದ್ರೆ ಕಣ್ಣಿನಲ್ಲಿ ಪೊರೆ ಬರುತ್ತಲ್ವಾ, ಅದನ್ನ ರಿಮೂವ್ ಮಾಡುವಂತಹ ಸರ್ಜರಿ ಆಗಿದೆ. ಹಾಗಾಗಿ ಸ್ವಲ್ಪ ಅವರಿಗೆ ಕೂಡ ರೆಸ್ಟ್ ಬೇಕಾಗಿದೆ ಒಂದ್ ಸ್ವಲ್ಪ ದಿನ. ಸೊ ಅವ್ರು ಕೂಡ ಜಾಸ್ತಿ ಕೆಲ್ಸಕ್ಕಂತ ಹೇಳಿ ಜೊತೆ ಬರ್ತಾ ಇಲ್ಲ. ಹಾಗಾಗಿ ಎಲ್ಲ ಕೆಲಸ ಸ್ವಲ್ಪ ಜಾಸ್ತಿ ನಾನೇ ಮಾಡ್ಬೇಕಾಗಿದೆ. ಅಂಡ್ ಸೊ ಆಲ್ಮೋಸ್ಟ್ ಎಲ್ಲ ಪಾತ್ರೆಗಳನ್ನು ನಾನು ಬೆಳಗ್ಗೆ ತೊಳಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನನ್ನ ತಿಂಡಿ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಇರುತ್ತಲ್ವಾ, ಆ ಟೈಮಲ್ಲಿ ಎಲ್ಲ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಕಿಚನ್ ಎಲ್ಲ ಒಮ್ಮೆ ಕ್ಲೀನ್ ಮಾಡಿ ಇಟ್ಟಿರ್ತೇನೆ. ಸೊ ದ್ಯಾಟ್ ನನಗೆ ಮಧ್ಯಾಹ್ನಕ್ಕೆ ಅಡುಗೆ ಪ್ರಿಪೇರ್ ಮಾಡುವಾಗ ಅಥವಾ ಮಧ್ಯಾಹ್ನಕ್ಕೆ ಕೆಲವೊಂದ್ಸಲ ಬೆಳಗ್ಗೆನೆ ನಾನು ಮಾಡಿರ್ತೇನೆ. ಅಥವಾ ಬೇರೆ ಯಾವುದೋ ಒಂದು ಟೈಮ್ ಅಲ್ಲಿ ಕಿಚನ್ಗೆ ಹೋದಾಗ ಕಿಚನ್ ಕ್ಲೀನ್ ಆಗಿರ್ತದೆ. ಇಲ್ಲದಿದ್ರೆ ನನ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಕಿಚನ್ ತುಂಬಾ ಮೆಸಿ ಮೆಸಿ ಅಂತ ಅನ್ನಿಸಿದ್ರೆ ನನ್ಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಪ್ರತಿದಿನ ಅಡುಗೆ ಆದ್ಮೇಲೆ ನಾವೊಂದು 5-10 ನಿಮಿಷ ಎಕ್ಸ್ಟ್ರಾ ಸ್ಪೆಂಡ್ ಮಾಡಿ ಕಿಚನ್ ಅನ್ನ ಕ್ಲೀನ್ ಮಾಡಿ ಇಟ್ಕೊಂಡ್ರೆ, ಅಂದ್ರೆ ತರಕಾರಿ ಕಟ್ ಮಾಡಿದಾಗಿರ್ಬಹುದು ಅಥವಾ ಸ್ವಲ್ಪ ಗೋಡೆ ಟೈಲ್ಸ್ ಏನೆಲ್ಲ ಇರುತ್ತೆ ಅದನ್ನ ಸ್ವಲ್ಪ ಕ್ಲೀನ್ ಮಾಡೋದು, ಕೌಂಟರ್ ಪಾರ್ಟ್ ಏನಿರುತ್ತೆ ಅದನ್ನ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿದ್ರೆ ನಮ್ಗೆ ವಾರಕ್ಕೊಮ್ಮೆ ಡೀಪ್ ಕ್ಲೀನ್ ಮಾಡೋದು ಅಥವಾ ತಿಂಗಳಿಗೊಮ್ಮೆ ತುಂಬಾ ಕ್ಲೀನ್ ಮಾಡೋದು ಅದೆಲ್ಲ ಜಾಸ್ತಿ ಕೆಲಸ ಇರೋದಿಲ್ಲ. ಮಾಡ್ಕೊಳ್ಬೇಕಾಗತ್ತೆ, ಬಟ್ ಅದು ಈಸಿಯಾಗಿ ಮಾಡಿ ಮುಗಿಸೋದಕ್ಕಾಗುತ್ತೆ. ನಾವು ಮನೆಯಲ್ಲೇ ಏನಾದ್ರೂ ಸ್ವಲ್ಪ ಲಿಕ್ವಿಡ್ ಎಲ್ಲ ಪ್ರಿಪೇರ್ ಮಾಡಿ, ಅಡುಗೆ ಸೋಡಾ, ವಿನೇಗರ್ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಲಿಕ್ವಿಡ್ ಪ್ರಿಪೇರ್ ಮಾಡಿ ಅದನ್ನ ಯೂಸ್ ಮಾಡಿ ನಾವು ಕಿಚನ್ ಅನ್ನ ಕ್ಲೀನ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಜಿರಳೆ ಅದು ಕಾಟ ಕೂಡ ಅಷ್ಟೊಂದು ಇರೋದಿಲ್ಲ. ಬಟ್ಟೆ ಒಣ ಹಾಕ್ತಾ ಇದ್ದಾನೆ. ಆಕ್ಚುಲಿ ಇದು ನಮ್ಮ ಪಪ್ಪನ ಕೆಲಸ. ಬಟ್ಟೆ ಒಣ ಹಾಕೋದು, ಅದನ್ನ ತೆಗಿಯೋದು, ಮಡ್ಚಿ ಇಡೋದು ಅದರದರ ಜಾಗದಲ್ಲಿ ಅವರೇ ಮಡ್ಚಿ ಇಡ್ತಾರೆ. ಆಕ್ಚುಲಿ ಇದು ಒಂದು ಬೆಸ್ಟ್ ಎಕ್ಸಸೈಸ್. ಮನೇಲಿ ಯಾರಾದ್ರೂ ದೊಡ್ಡವರಿದ್ರೆ ಅವರಿಗೆ ಈ ಬಟ್ಟೆ ಮಡ್ಚೋದು ಅಥವಾ ಅದನ್ನ ಒಣ ಹಾಕುವಾಗ ಅವ್ರದ್ದು ಎಲ್ಲ ಬೆರಳುಗಳಿಗೆ ಒಂದು ಒಳ್ಳೆ ಎಕ್ಸಸೈಸ್ ಆಗುತ್ತೆ. ಸೊ ಅವರು ಆಕ್ಟಿವ್ ಆಗಿ ಇರೋದಕ್ಕೆ ಕೂಡ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ಪಾತ್ರೆ ಕೂಡ ಅಷ್ಟೇ, ಸಣ್ಣ ಪುಟ್ಟ ಪಾತ್ರೆಯನ್ನ ಅವರು ತೊಳೆಯುವಾಗ ಈ ತಟ್ಟೆ ಆಗಿರಬಹುದು ಅಥವಾ ಲೋಟ ಅದ್ರ ಒಳಗೆ ಅವರು ಕೈ ಹಾಕಿ ವಾಶ್ ಮಾಡುವಾಗ ಕೂಡ ಅಷ್ಟೇ ಅವ್ರದ್ದು ಕೈಗಳಿಗೆ ತುಂಬಾ ಚೆನ್ನಾಗಿ ಒಂದು ಎಕ್ಸಸೈಸ್ ಸಿಕ್ಕಿದಾಗ ಆಗತ್ತೆ. ನಿಮ್ಮನೆಯಲ್ಲಿ ಕೂಡ ಯಾರಾದ್ರೂ ದೊಡ್ಡವರಿದ್ರೆ ಅವ್ರ ಹತ್ರ ಇಂಥದ್ದು ಸುಲಭವಾದಂತಹ ಕೆಲಸ ಮಾಡಿಸಿ, ಅದು ಅವರಿಗೆ ತುಂಬಾ ಒಳ್ಳೇದು ಆಕ್ಚುಲಿ. ಸೊ ನಾನು ಅದನ್ನ ನಮ್ಮ ಪಪ್ಪನಿಗೆ ವಹಿಸಿ ಕೊಟ್ಟಾಗಿದೆ ಆಲ್ರೆಡಿ. ಅದೆಷ್ಟೋ ವರ್ಷಗಳಿಂದ ಅವರೇ ಮಾಡೋದು, ಬಟ್ಟೆ ಎಲ್ಲ ಮಡ್ಚಿಡೋದು ಅದೆಲ್ಲ. ಹಾಗೆ ಚಿಕ್ಕ ಚಿಕ್ಕ ಪಾತ್ರೆ ಕೂಡ ತೊಳೆಯೋದು ಕೂಡ ಅಷ್ಟೇ, ಅದು ಅವರಿಗೆ ಕೂಡ ಒಳ್ಳೇದು, ನನಗೆ ಕೂಡ ಒಳ್ಳೇದು. ಯಾಕಂದ್ರೆ ನನಗೆ ಕೂಡ ಚಿಕ್ಕ ಚಿಕ್ಕ ಕೆಲಸದಲ್ಲಿ ಹೆಲ್ಪ್ ಸಿಕ್ಕಿದಾಗ ಆಗುತ್ತಲ್ವಾ ಅಂತ ಹೇಳಿ. ಮನೆಯಲ್ಲಿ ಚಿಕ್ಕ ಮಕ್ಳಿದ್ರೆ ಅವ್ರದ್ದು ಬಟ್ಟೆ 1, 2, 3 ಅಂತ ಇರೋದಿಲ್ಲ. ಕೆಲವೊಂದ್ಸಲ ನಾವು ಅವರನ್ನ ಬಾತ್ರೂಮಿಗೆ ಕರ್ಕೊಂಡು ಹೋಗ್ತೇವೆ, ಕೈ ವಾಶ್ ಮಾಡ್ತಾರೆ, ಅವ್ರದ್ದು ಬಟ್ಟೆ ಎಲ್ಲ ಒದ್ದೆ ಆಗಿರುತ್ತೆ, ಪ್ಯಾಂಟ್ ಒದ್ದೆ ಆಗಿರುತ್ತೆ, ಆ ತರ ಎಲ್ಲ ಆಗುತ್ತೆ. ಸೊ ನಮ್ಮ ಆರುಷಿದ್ದು ಕೂಡ ಹಾಗೆ ಆಗಿತ್ತು. ಏನಂದ್ರೆ ವಾಶ್ರೂಮಿಗೆ ಕರ್ಕೊಂಡು ಹೋಗಿದ್ದೆ, ಹ್ಯಾಂಡ್ ವಾಶ್ ಮಾಡುವಾಗ ಅದು ಫುಲ್ ಕೈ ಇತ್ತಲ್ವಾ, ಬಟ್ಟೆ ಟಿ ಶರ್ಟ್ ಇತ್ತು. ಸೊ ಅದು ಒದ್ದೆ ಆಗಿತ್ತು. ಅದಕ್ಕೋಸ್ಕರ ಇಲ್ಲಿ ನಾನು ಚೇಂಜ್ ಮಾಡ್ತಾ ಇದ್ದೇನೆ. ಆಕ್ಚುಲಿ ಇವಾಗ ಕಂಪ್ಲೀಟ್ಲಿ ಸ್ಟಾಪ್ ಮಾಡಿದ್ದೇನೆ. ಅವನಿಗೆ ಪ್ಯಾಂಪರ್ ಡೈಪರ್ ಏನ್ ಯೂಸ್ ಮಾಡೋದು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದೇನೆ. ಎಲ್ಲಿಗಾದ್ರೂ ಹೊರಗಡೆ ಹೋಗುವಾಗ ಮಾತ್ರ ಅಗತ್ಯ ಇದ್ರೆ ಹಾಕ್ತೇನೆ. ಅಂದ್ರೆ ಲಾಂಗ್ ಜರ್ನಿ ಇರುವಾಗ ಅಗತ್ಯ ಇದ್ರೆ ಹಾಕ್ತೇನೆ, ಇಲ್ಲದಿದ್ರೆ ಇಲ್ಲ. ಅವನಿಗೆ ಕನ್ನಡ ಬರೆಯೋದಕ್ಕೆ ಇನ್ನೂ ಬರೋದಿಲ್ಲ. ಅಂದ್ರೆ ಅಷ್ಟೊಂದು ಅಭ್ಯಾಸ ಇಲ್ಲ ಕನ್ನಡ ಬರ್ದು. ಇಂಗ್ಲಿಷ್ ಆದ್ರೆ A to Z ಎಲ್ಲ ಬರೀತಾನೆ. ನಂಬರ್ಸ್ ಕೂಡ ಅಷ್ಟೇ ಚೆನ್ನಾಗಿ ಅಂದ್ರೆ ಬರೀತಾನೆ, 100% ಅಲ್ಲ, ಬಟ್ ಓಕೆ ನಮ್ಗೆ ಓದೋದಕ್ಕೆ ಆಗತ್ತೆ. ಬಟ್ ಕನ್ನಡ ಅಷ್ಟೊಂದು ಅಭ್ಯಾಸ ಇಲ್ಲ. ಇಲ್ಲಿ ಅವನು ಚಾರ್ಟ್ ನೋಡ್ತಾ ಬರೀತಾ ಇದ್ದಾನೆ. ನಾನು ಕೂಡ ಫ್ರೀ ಆಗಿ ಬಿಟ್ಬಿಟ್ಟಿದ್ದಾನೆ. ಅಂಡ್ ಅದಾದ್ಮೇಲೆ ನಮ್ದು ಊಟ ಎಲ್ಲ ಆಯ್ತು. ನನ್ಗೆ ಸಂಜೆ ಟೈಮಲ್ಲಿ ಟ್ಯೂಷನ್ ಕ್ಲಾಸ್ ಇರುತ್ತೆ. ಸೊ ನಾನು ಏನ್ ಮಾಡ್ತೇನೆ, ಊಟ ಆದ್ಮೇಲೆ ಒಮ್ಮೆ ನಮ್ಮ ಹಾಲ್ ಅನ್ನ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿ ಇಟ್ಟಿರ್ತೇನೆ. ಸೊ ದಟ್ ಮಕ್ಕಳು ಬಂದಾಗ ಆರಾಮಾಗಿ ಅವರಿಗೆ ಕುತ್ಕೊಳ್ಲಿಕ್ಕಾಗತ್ತೆ. ಅಂಡ್ ನಮ್ಮ ಆರುಷಿದ್ದು ಟಾಯ್ಸ್ ಅನ್ನ ನೋಡಿ ಅವರು ಡಿವಿಯೇಟ್ ಆಗೋದಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಟಾಯ್ಸ್ ಅನ್ನ ನಾನು ತಗೊಂಡ್ ಹೋಗಿ ಒಳಗೆ ಇಟ್ಟಿರ್ತೇನೆ. ಅಂಡ್ ಆರುಷ್ ಕೂಡ ಇದ್ರಲ್ಲಿ ಹೆಲ್ಪ್ ಮಾಡ್ತಾನೆ. ಈ ಕೆಲಸ ಆದ್ಮೇಲೆ ನಾನು ಆರುಷ್ನನ್ನ ಮಲಗಿಸೋದಷ್ಟೇ. ಏನಂದ್ರೆ ಕೆಲವೊಂದ್ಸಲ 100%
ಹೆಲ್ಪ್ ಮಾಡ್ಲಿಲ್ಲ ಅಂದ್ರೂ ಅಪರೂಪಕ್ಕೆ ಒಂದೊಂದು ಟಾಯ್ಸ್ ಅನ್ನ ತೆಗೆದುಕೊಂಡೋಗಿ ಒಳಗೆ ಇಡ್ತಾನೆ. ಅಷ್ಟು ಸಾಕು ನನ್ಗೆ, ಬೇರೆ ಏನು ಬೇಕು ಅಂತ ಇಲ್ಲ. ಅಥವಾ ನಾನು ತೆಗ್ದಿಟ್ಟದನ್ನ ಮತ್ತೆ ಮೆಸ್ಸಿ ಮಾಡಬಾರ್ದು, ಅದು ಇನ್ನೊಂದು ಪಾಯಿಂಟ್ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗಿತ್ತು. ಅಂಡ್ ಇವತ್ತು ಅವನು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದ, ಹಾಗೆ ಇವತ್ತು ಫಸ್ಟಿಗೆ ಮಲ್ಕೊಂಡ್ ಬಿಟ್ಟ. ಇವಾಗ ಏನಂದ್ರೆ ನಾನು ಆರುಷ್ ಎದ್ದ ಮೇಲೆ ಅವನಿಗೆ ತಿನ್ನೋದಕ್ಕೆ ತಿಂಡಿ ಏನ್ ಬೇಕು ಅದನ್ನ ರೆಡಿ ಮಾಡಿ ಇಟ್ಟಿರ್ತೇನೆ. ಸಂಜೆಯ ಸ್ನಾಕ್ಸ್ ಹೆಚ್ಚಾಗಿ ನಮ್ಮ ಮನೆಯಲ್ಲಿ ಫ್ರೂಟ್ಸ್ ಆಗಿರುತ್ತೆ. ಇವತ್ತು ಮಸ್ಕ್ ಮೆಲನ್ ಕಟ್ ಮಾಡಿದ್ದೇನೆ, ಹಾಗೆ ಹಾಲ್ ಬಿಸಿ ಮಾಡಿರ್ತೇನೆ, ಯಾರು ಬೇಕು ಅವರು ಕುಡಿಬಹುದು. ಹಾಗೆ ಡ್ರೈ ಫ್ರೂಟ್ಸ್ ಇರುತ್ತೆ, ಅದು ಕೂಡ ಅಷ್ಟೇ, ಯಾರು ಬೇಕು ಅವರು ತಿನ್ಬಹುದು. ನಾನು ಕೂಡ ಇಲ್ಲಿ ಸ್ವಲ್ಪ ಮಸ್ಕ್ ಮೆಲನ್ ಮತ್ತೆ ಡ್ರೈ ಫ್ರೂಟ್ಸ್ ಅನ್ನ ತಿಂತಾ ಇದ್ದೇನೆ. ಟ್ಯೂಷನ್ ಕ್ಲಾಸ್ ನಡೀತಾ ಇರುವಾಗ್ಲೇ ಆರುಷ್ ಎದ್ದಿರ್ತಾನೆ. ಕೆಲವೊಂದ್ಸಲ ಅವನೇ ಎದ್ದು ಬರ್ತಾನೆ, ಹೆಚ್ಚಾಗಿ ಅವನೇ ಎದ್ದು ಬರ್ತಾನೆ. ಏನಾದ್ರೂ ಸ್ವಲ್ಪ ಮೂಡ್ ಸರಿ ಇಲ್ಲ ಅಂದ್ರೆ ಅತ್ರೆ ನಾನು ಹೋಗಿ ಕರ್ಕೊಂಡ್ ಬರ್ತೇನೆ. ಅಂಡ್ ಕರ್ಕೊಂಡ್ ಬಂದು ಅವನಿಗೆ ಫ್ರೂಟ್ಸ್ ಅನ್ನ ಕೊಟ್ರೆ ಆಯ್ತು, ಕುತ್ಕೊಂಡು ತಿಂತಾನೆ. ಅಂಡ್ ಪಪ್ಪ ಕೂಡ ಇರ್ತಾರಲ್ವಾ, ಸೊ ಅವ್ರ ಜೊತೆ ಇರ್ತಾನೆ ಆ ಟೈಮ್ ಅಲ್ಲಿ. ಮತ್ತೆ ಏನಾದ್ರೂ ಎಕ್ಸ್ಟ್ರಾ ತಿಂಡಿ ಬೇಕು ಅಂತ ಕೇಳಿದ್ರೆ ಡ್ರೈ ಫ್ರೂಟ್ಸ್ ಅಥವಾ ಹಾಲು ಏನಾದ್ರೂ ಕೊಡ್ತೇವೆ. ಇಲ್ಲದ್ರೆ ಫ್ರೂಟ್ಸ್ ತಿಂತಾನೆ. ಅವನಿಗೆ ಅದು ತಿನ್ನೋದಕ್ಕೆ ಒಂದು 20 ನಿಮಿಷ ಆದ್ರೂ ಕೆಲವೊಂದ್ಸಲ ಬೇಕಾಗ್ತದೆ. ಆರಾಮಾಗಿ ಕುತ್ಕೊಂಡು ಸ್ಲೋಲಿ ತಿಂತಾನೆ. ಸೊ ನನ್ನ ಕ್ಲಾಸ್ ಆರಾಮಾಗಿ ಆಗುತ್ತೆ, ಅವನೇನು ಜಾಸ್ತಿ ಮೆಸ್ಸಿ ಮಾಡೋದಿಲ್ಲ. ಅವನು ತಿಂಡಿ ಎಲ್ಲ ಆದ್ಮೇಲೆ ನಂದು ಇನ್ನೂ ಕ್ಲಾಸ್ ಮುಗಿಲಿಲ್ಲ ಅಂತ ಇದ್ರೆ ಅವನು ಕೂಡ ಬಂದು ನನ್ ಜೊತೆ ಕುತ್ಕೊಂಡಿರ್ತಾನೆ. ಅಂದ್ರೆ ಒಂದ್ ಚೇರ್ ಅಲ್ಲಿ ಅವನು ಆರಾಮಾಗಿ ಕುತ್ಕೊಂಡಿರ್ತಾನೆ. ಸೊ ದಟ್ ಅವನು ಏನೋ ಒಂದು ನೋಡ್ತಾ ಕೇಳ್ತಾ ಇದ್ದ ಹಾಗಿರುತ್ತೆ. ಬಟ್ ಐ ಮೇಕ್ ಶೋರ್ ಅವ್ನು ಯಾವ ಮಕ್ಳಿಗೂ ತೊಂದರೆ ಮಾಡೋದಿಲ್ಲ. ಎಸ್, ಅವನಿಗೆ ಆ ಒಂದು ಅಭ್ಯಾಸ ಇಲ್ಲ ಅಂದ್ರೆ ಯಾರ್ದೋ ಒಂದು ಬುಕ್ ಎಳಿಯೋದು, ಅದು ಮಾಡೋದು ಇದು ಮಾಡೋದು ಆ ತರ ಅವ್ನು ಯಾವತ್ತೂ ಮಾಡೋದಿಲ್ಲ. ಆರಾಮಾಗಿ ಕುತ್ಕೊಂಡು ನೋಡ್ತಾನೆ, ಕೇಳ್ತಾನೆ ಅಷ್ಟೇ. ಸೊ ಅದು ಒಂದು ನನ್ಗೆ ಪ್ಲಸ್ ಪಾಯಿಂಟ್. ಇಲ್ಲದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಆರುಷ್ ಸ್ವಲ್ಪ ಬೇಗ ಮಲ್ಕೊಂಡಿದ್ರೆ ನನ್ಗೆ ಈ ಟೈಮಲ್ಲಿ ಅರ್ಧದಿಂದ 1 ಗಂಟೆ ಸಿಗುತ್ತೆ. ಆ ಟೈಮಲ್ಲಿ ಟ್ಯೂಷನ್ಗೆ ಏನಾದ್ರೂ ಪ್ರಿಪೇರ್ ಮಾಡ್ಬೇಕು ಅಂತ ಇದ್ರೆ ಅದನ್ನ ಮಾಡ್ತಾನೆ, ಅಥವಾ ವಿಡಿಯೋ ಎಡಿಟಿಂಗ್ ಮಾಡ್ತಾನೆ. ಅದಾದ್ಮೇಲೆ ಟ್ಯೂಷನ್ ಕ್ಲಾಸ್ ಆಗುತ್ತೆ. ಅದಾದ್ಮೇಲೆ ನಮ್ಮ ಆರುಷ್ನ ಒಂದ್ ಸ್ವಲ್ಪ ಹೊತ್ತು ನಾನು ಕೆಳಗಡೆ ಕರ್ಕೊಂಡು ಹೋಗ್ತೇನೆ. ಅಲ್ಲಿ ಅವ್ನ್ ಸ್ವಲ್ಪ ಆಟ ಆಡ್ತಾನೆ. ಅದಾದ್ಮೇಲೆ ಮತ್ತೆ ಮನೆಗ್ ಬಂದು ಅವನನ್ನ ಸ್ನಾನ ಮಾಡಿಸಿ ಮತ್ತೆ ಅವನ ಜೊತೆ ಆಟ ಶುರುವಾಗುತ್ತೆ. ಸೊ ಈ ಆಟ ಶುರುವಾಗೋದ್ರಿಂದ ನಾವು ಟಿವಿ ಒಂದು ಹಾಕುವಂತಹ ಕೆಲಸ ಇರೋದಿಲ್ಲ. ನೀವು ನೋಡಿರ್ಬಹುದು, ಬೆಳಗ್ಗೆಯಿಂದ ರಾತ್ರಿವರೆಗೆ ನಾನು ಅವನ ಜೊತೆ ರುಟೀನ್ ಅನ್ನು ತೋರಿಸ್ತೇನೆ. ಬಟ್ ನಾನು ಟಿವಿ ಹಾಕೋದು ಅಥವಾ ಮೊಬೈಲ್ ತೋರಿಸೋದು, ಟ್ಯಾಬ್ ತೋರಿಸೋದು ಇದನ್ನೆಲ್ಲ ಯಾವತ್ತು ಹೇಳೋದೇ ಇಲ್ಲ. ಯಾಕಂದ್ರೆ ನಾನು ಹೇಗೆ ಇರ್ತೇನಂದ್ರೆ, ನಂದು ಕೆಲಸ ಆದ್ಮೇಲೆ ಅವನಿಗಂತ ಹೇಳಿ ಒಂದ್ ಸ್ವಲ್ಪ ಹೊತ್ತು ಟೈಮ್ ಅನ್ನ ಕೊಡ್ತೇನೆ. ನಾನಲ್ಲದಿದ್ರೆ ನಮ್ ಪಪ್ಪ ಆದ್ರೂ ಅವನ ಜೊತೆ ಕುತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾರೆ. ಬಟ್ ಓಕೆ, ಪಪ್ಪ ಇದ್ದಾರೆ ಹಾಗಾಗಿ ನೀವು ನಿಮ್ ಮಗನಿಗೆ ಟಿವಿ ತೋರ್ಸೋದು ಅಗತ್ಯ ಇಲ್ಲ ಅಂತ ಹೇಳೋರು ಕೂಡ ಇದ್ದಾರೆ. ನನ್ಗೆ ಸ್ವಲ್ಪ ಜನ ಅಂದ್ರೆ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಹಾಗಾಗಿ ನೀನೇನ್ ಟಿವಿ ತೋರ್ಸೋದು ಅಗತ್ಯ ಇಲ್ಲ ಅಂತ ಹೇಳಿ. ನಾನು ಪಪ್ಪನ್ ಜೊತೆ ಒಂದು ಅರ್ಧ ಗಂಟೆ ಬಿಡ್ತೇನೆ, ಅದಕ್ಕಿಂತ ಜಾಸ್ತಿ ನಾನು ಬಿಡೋದಿಲ್ಲ. ಯಾಕಂದ್ರೆ ಅವರಿಗೆ ಕೂಡ ಪ್ರೆಷರ್ ಆಗ್ಬಾರ್ದು ಅವನನ್ನ ನೋಡ್ಕೊಂಡು ಇರೋದಕ್ಕೆ. ಸೊ ನಾನೇ ಜಾಸ್ತಿ ಹೊತ್ತು ಅವನನ್ನ ಎಂಗೇಜ್ ಆಗಿ ಇಡ್ತೇನೆ. ಅಂಡ್ ನಾನು ಅಡುಗೆ ಎಲ್ಲ ಮಾಡುವಾಗ ಅವನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಈ ಕಲರಿಂಗ್ ಬುಕ್ ಕೊಡೋದು, ಅಥವಾ ಏನೋ ಒಂದು ಟಾಯ್ಸ್ ಕೊಡೋದು, ಆಟ ಆಡ್ಲಿಕ್ಕೆ ಹೇಳೋದು, ಅಥವಾ ನಾನು ಏನೋ ಒಂದು ಮಾತಾಡ್ತಾ ಇರೋದು, ಆತರ ಅವನನ್ನ ಎಂಗೇಜ್ ಆಗಿಟ್ಟು ಅವನಿಗೆ ಅದೇ ಒಂದು ರುಟೀನ್ ಅಭ್ಯಾಸ ಆಗೋಗ್ಬಿಟ್ಟಿದೆ. ಹಾಗಾಗಿ ವೀಕ್ ಡೇ ಅಲ್ಲಿ ಅವನ್ ಜಾಸ್ತಿ ಟಿವಿ ಬೇಕು ಅಂತ ಕೇಳೋದು ಇಲ್ಲ. ಅಪರೂಪಕ್ಕೊಮ್ಮೆ ಏನಾದ್ರೂ ಒಂಥರ ಇದ್ರೆ ಕೇಳ್ತಾನೆ, ಅಂದ್ರೆ ಟಿವಿ ಹಾಕುವ ನೋಡುವ ಅಂತ ಹೇಳಿ. ನಾವು ಹಾಕೋದಿಲ್ಲ. ಸೊ ಅವನಿಗೆ ಗೊತ್ತುಂಟು, ಓಕೆ ನಾನು ಕೇಳಿದಾಗ ಅವ್ರು ಹಾಕೋದಿಲ್ಲ, ಮತ್ ಯಾಕೆ ಜಾಸ್ತಿ ಹಠ ಮಾಡೋದಂತ ಹೇಳಿ ಅವನು ಜಾಸ್ತಿ ಹಠ ಮಾಡೋದಿಲ್ಲ. ಒಂದ್ಸಲ ಟ್ರೈ ಮಾಡ್ತಾನೆ, ನಾವೇನು ಇಲ್ಲ ಅಂತ ಹೇಳಿದಾಗ ಸೈಲೆಂಟ್ ಆಗ್ತಾನೆ ಅಷ್ಟೇ. ಸೊ ಇದು ಒಂದು ಬೆಸ್ಟ್ ಗೇಮ್. ಮನೆಯಲ್ಲಿ 3 ವರ್ಷಕ್ಕಿಂತ ದೊಡ್ಡ ಮಕ್ಳಿದ್ರೆ, ನಮ್ಮ ಆರುಷ್ಗೆ ಜಸ್ಟ್ 3 ವರ್ಷ ಆದದ್ ಮಾತ್ರ, ಬಟ್ ಅವನಿಗೆ ಈ ಎಲ್ಲ ಗೇಮ್ ಇವಾಗ ಅಭ್ಯಾಸ ಆಗಿದೆ. ಸೊ ಚೆನ್ನಾಗಿ ಆಡ್ತಾನೆ. ಸೊ ಈ ತರ ನಾವು ಮಕ್ಳನ್ನ ಎಂಗೇಜ್ ಆಗಿಟ್ರೆ ಮಕ್ಳಿಗೆ ಸ್ಕ್ರೀನ್ ಟೈಮ್ ಅನ್ನ ಕಂಪ್ಲೀಟ್ಲಿ ನಾವು ಕಟ್ ಮಾಡಬಹುದು ಅಂತ ಹೇಳ್ತಾ ಈ ಒಂದು ವ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.